ಹಲೋ, ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತೇನಂತಂದ್ರೆ 6ನೇ ತರಗತಿ ಕನ್ನಡ ಭಾಗ 2 ಈ ಪಠ್ಯ ಪುಸ್ತಕದಲ್ಲಿ ಬಂದಿರುವಂಥ ಪದ್ಯ 6 ಗಂಗವ್ವ ತಾಯಿ. ಇದನ್ನು ರಚನೆ ಮಾಡಿದರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. ಇದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಅಭ್ಯಾಸಗಳು ನೋಡ್ರಿ. ಅಭ್ಯಾಸಗಳು ಅ. ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1ನೇದು ಬಾರವ್ವ ತಾಯಿ ಗಂಗವ್ವ ತಾಯಿ. 2ನೇದು ಹೊಳೆಯವ್ವ ತಾಯಿ ನೀರವ್ವ ತಾಯಿ. 3ನೇದು ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ. 4ನೇದು ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ. 5ನೇದು ಒಣಗಿದ ನೆಲದಾಗ ಹಸುರಾಗಿ ಹೊಳೆಯವ್ವ. ಅದೇ ರೀತಿ 2ನೇದು ನೋಡ್ರಿನ, ಅಂದರೆ ಇಲ್ಲಿ ಕೊಟ್ಟಿದ್ದು ಇಲ್ಲಿ ಆಯ್ಕೆ ಮಾಡಿ ಬರೆದೈತಿ ನಾವು. 2ನೇದು ಆ ಪ್ರಶ್ನೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1ನೇದು ನೀರು, 2ನೇದು ನಭ, 3ನೇದು ಕುಣಿ, 4ನೇದು ತಾಯಿ. ಸಮಾನಾರ್ಥಕ ಪದ ಬರೆಯಿರಿ. ನೀರು = ಜಲ ಅಥವಾ ಗಂಗೆ. ನಭ = ಆಕಾಶ ಗಗನ ಆಗಸ. 3ನೇದು ಕುಣಿ ಹೊಂಡ ಅಥವಾ ಕುಳಿ. ತಾಯಿ ಅವ್ವ ಅಮ್ಮ ಮಾತೆ. ಈ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇದು ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ. 2ನೇದು ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. 3ನೇದು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ. 4ನೇದು ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು? ನೋಡ್ರಿ ಉತ್ತರಗಳು ನೋಡ್ರಿ. 1ನೇದು ಉತ್ತರ, ನೀರು ನೆಲದ ಕಣಕಣದಾಗ ಹಾಗೂ ಮನದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ. 2ನೇ ಪ್ರಶ್ನೆಗೆ ಉತ್ತರ ನೋಡ್ರಿ. ನೀರು ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. 3ನೇದು ನೋಡ್ರಿನ, ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾನೆ. 4ನೇದು ಗಂಗವ್ವ ತಾಯಿ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. ಈ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? 1ನೇದು ಮೊದಲೇ ಪ್ರಶ್ನೆ ನೋಡ್ರಿ. ನೆಲದ ಕಣಕಣದಾಗ ಮನದ ಪದರಾಗ. 2ನೇದು ಹರಿಯುತ್ತ ಸುರಿಯುತ್ತ ದೋದೋ ಬಾರವ್ವ. 3ನೇದು ಒಣಗಿದ ನೆಲದಾಗ ಹಸಿರುಸಿರು ಉಳಿಸಾಕ. 4ನೇದು ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ. ಇವುಗಳ ಆನ್ಸರ್. 1ನೇದಕ್ಕೆ ಆನ್ಸರ್ ನೋಡಿದ್ರೆ, ಮಳೆ ಬಾರದೆ ಇದ್ದಾಗ ರೈತರು ಗಂಗವ್ವನನ್ನು ಕವಿಯ ಮೂಲಕ ಕರೆದಿದ್ದಾರೆ. 2ನೇ ನೋಡ್ರಿ, ಜನತೆ ಗಂಗವ್ವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ. 3ನೇದು ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿದ ನೆಲಕ್ಕೆ ಹಸಿರು ಬೆಳೆ ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆಯುತ್ತಿದ್ದಾರೆ. 4ನೇದು ಜೀವನದಲ್ಲಿ ಉಂಟಾಗಿರುವ ಎಲ್ಲ ರೀತಿಯ ಮೈ ಮನಸ್ಸಿನ ಕಳೆಯೆಲ್ಲ ತೊಳೆಯಲು ಗಂಗವ್ವ ಧರೆಗೆ ಇಳಿದು ಬಾ ಎಂದು ಕವಿ ಗಂಗವ್ವಳಿಗೆ ಕರೆದಿದ್ದಾರೆ. ಪ್ರಶ್ನೆ ನೋಡ್ರಿನ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗಬೇಕೆಂದು ಕವಿ ಹೇಳಿದ್ದಾರೆ? 2ನೇದು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ? ಕವಿಯ ಪ್ರಕಾರ
ಬರೀಬೇಕು. ನಿಮ್ಮ ಪ್ರಕಾರ ಅಲ್ಲ. ನೋಡಿ, 2-3 ವಾಕ್ಯದಲ್ಲಿ ಇದ್ದಿದ್ದಕ್ಕೆ ಒಂದನೇದಕ್ಕೆ ಪ್ರಶ್ನೆಗೆ ಆನ್ಸರ್. ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು. ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರ ಉಳಿಸುವುದು. ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು. ಹನಿ ಹನಿ ಕಣವೆಲ್ಲ ಸೇರಿ ಎಲ್ಲೆಲ್ಲೂ ಸಂತೋಷದ ವಾತಾವರಣ ಜನರಲ್ಲಿ ಮತ್ತು ಪಕ್ಷಿ ಪ್ರಾಣಿಗಳೆಲ್ಲದರಲ್ಲೂ ತುಂಬುವುದು. ಅದೇ ರೀತಿ 2-3 ವಾಕ್ಯದಲ್ಲಿ ಇದ 2ನೇ ಪ್ರಶ್ನೆ ನೋಡ್ರಿ. ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು. ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿರಾಗುತ್ತದೆ. ಉಸಿರು ಉಳಿಸಾಕ ಜನರ ಮೈ ಮನಸ್ಸು ಹೊಲಸೆಲ್ಲ ತೊಳೆಯಾಕ ನೀರು ಬೇಕು ಎಂದು ಕವಿ ಹೇಳಿದ್ದಾರೆ. ಇದೇ ರೀತಿ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ. ಅದೇ ರೀತಿ ಯಾರು ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನನ್ನು ಆನ್ ಮಾಡ್ಕೋರಿ. ನಿಮ್ಗೆ 8.1, 8.2, 8.3 ಅಭ್ಯಾಸ ಪ್ರಶ್ನೋತ್ತರಗಳು ಬೇಕಂದ್ರೆ ನಮ್ಮ ಈ ಚಾನೆಲ್ನಲ್ಲಿ ನಿಮ್ಗೆ ಸಿಗ್ತಾವು. ಎಲ್ಲ ನೋಡ್ಕೋರಿ. ಅದೇ ರೀತಿ ಕನ್ನಡದ ಪಾಠಗಳ ಪ್ರಶ್ನೋತ್ತರಗಳು ಸಹಿತ ಸಿಗ್ತಾವು ನೋಡ್ರಿ.